ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ಸೂಪರಾಗಿ ಒಂದು ಟೇಸ್ಟಿಯಾದಂಥ ಹಳೆಯ ಕಾಲದ ಫುಡ್ಡು. ಇದು ಬೆಲ್ಲದ ಮಿಠಾಯಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಎರಡು ಪದಾರ್ಥ ಇದ್ದರೆ ಸಾಕು, ಇದನ್ನು ಬೇಗ ಮಾಡ್ಕೋಬೋದು. ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಎನರ್ಜಿ ಫುಡ್ಡು ಕೂಡ ಹೌದು. ಇದು ಎಷ್ಟು ತಿಂತಾಯಿದ್ರು ಬೇಡ ಅಂತಲೇ ಅನಿಸಲ್ಲ. ಬೆಲ್ಲನೂ ಕೂಡ ಕ್ಯಾಲ್ಶಿಯಮ್ಮು, ಹಾಗೆ ತೆಂಗಿನಕಾಯಿನೂ ಕೂಡ ಕ್ಯಾಲ್ಶಿಯಮ್ಮು. ತುಂಬಾ ಎನರ್ಜಿ ಫುಡ್ಡು ಅಂತ ಹೇಳ್ಬೋದು. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ನ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು ತೆಂಗಿನಕಾಯಿಯಷ್ಟು ನಾನು ಬಲ್ತಿರೋ ತೆಂಗಿನಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದು ತುಂಬ ಮಾಡೋದಕ್ಕೂ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇದು ಸ್ವಲ್ಪ ಕಾಯಿಗೆ ತಕ್ಕಷ್ಟು ಬೆಲ್ಲನ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣ ತುರಿಯಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ತಟ್ಟೆಗೆ ನಾವು ಫಸ್ಟೇ ಎಣ್ಣೆನ ಹಚ್ಕೊಂಡು ಇಟ್ಕೊಬಿಡೋಣ. ಚೆನ್ನಾಗಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅಷ್ಟು ಎಲ್ಲ ತಟ್ಟೆಗೆ ಎಣ್ಣೆನ ಹಚ್ಕೊಂಡು ಸವರ್ಕೊಂಡು ಇಟ್ಕೊಳ್ಬೇಕು. ಈಗ ಇಲ್ಲೊಂದು ಪಾತ್ರೆನ ನಾವು ಸ್ವಲ್ಪ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳೋಣ. ಅದಕ್ಕೆ ತುರಿದಿರೋಂಥ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ಇದು ಮಾಡೋದು ತುಂಬಾ ಈಸಿ, ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಕೂಡ ಮಾಡಿಬಿಡ್ಬೋದು. ಹಾಗೆ ಅದಕ್ಕೆ ಬೆಲ್ಲನ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದಕ್ಕೆ ಯಾವುದೇ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ತೆಂಗಿನಕಾಯಲ್ಲೇ ನೀರಿನ ಅಂಶ ಇರುತ್ತೆ. ಹಾಗೆ ಬೆಲ್ಲನೂ ಕೂಡ ಹಾಕಿದ ತಕ್ಷಣ ಒಲೆ ಉರಿಗೆ ಅದು ಬೆಲ್ಲನೂ ಮೆಲ್ಟ್ ಆಗ್ತಾ ಬರುತ್ತೆ. ಎರಡು ಸೇರಿ ಸ್ವಲ್ಪ ನೀರು ಬಿಟ್ಕೊಳ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಈಗೆಲ್ಲ ಬೆಲ್ಲ ಹಾಗೆ ತೆಂಗಿನಕಾಯಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಕೈ ಬಿಡದೆ ಇರೋ ಥರ ಉರಿತಾನೇ ಇರಬೇಕು. ನೋಡ್ತಾ ಇರ್ಬೋದು, ಈಗ ಕಲರೆಲ್ಲ ಫುಲ್ಲು ಚೇಂಜ್ ಆಗಿದೆ. ಹಾಗೆ ನೀರಿನ ಅಂಶನೂ ಕೂಡ ಇನ್ನೂ ಇದೆ. ಇದೆಲ್ಲ ಡ್ರೈ ಆಗೋ ತನಕನೂ ಉರಿಬೇಕು. ಮನೇಲಿ ಒಂದು ಕಾಯಿ ಸ್ವಲ್ಪ ಬೆಲ್ಲ ಇದ್ದರೆ ಸಾಕು. ಇದನ್ನು ಯಾರು ಬೇಕಾದರೂ ಮಾಡಿಬಿಡ್ಬೋದು. ತುಂಬ ಈಸಿಯಾಗಿ ಆಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುಟ್ಕೊಂಡು ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಕೈ ಬಿಡದೆ ಇರೋ ಥರ ಉರಿತಾನೇ ಇರಬೇಕು ಜಾಸ್ತಿ. ಇದನ್ನು ಯಾವುದೇ ಬೇರೆ ಚೇಂಜಸ್ ಏನೂ ಮಾಡೋ ಹಾಗಿಲ್ಲ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದ್ರೆ ಆಯಿತು, ಬೇಗನೆ ಇದು ಆಗಿಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಈ ರೀತಿ ಟೈಟಾಗಿ ಹಿಡಿತಾ ಬರುತ್ತೆ. ಬೆಲ್ಲ ಪಾಕ ಆಗಿ ಸ್ವಲ್ಪ ಕಾಯಿ ಜೊತೆ ಹೊಂದ್ಕೊಳ್ತಾ ಇರುತ್ತೆ. ಹಿಂಗೆ ನೋಡ್ತಾ ಇರ್ಬೋದು, ಎಷ್ಟು ಟೈಟಾಗಿ ಸ್ವಲ್ಪ ಪಾಕದ ಥರ ಬರ್ತಾ ಇರುತ್ತೆ. ಇದು ಅಂಟ್ತಾ ಇದ್ದಾಗ ಇದು ಆಗಿದೆ ಅಂತ ಅರ್ಥ. ಈ ರೀತಿ ಸ್ವಲ್ಪ ತಡಿತಾ ಇರಬೇಕು. ಆಗ ಒಂದು ನೀರಿಗೆ ಸ್ವಲ್ಪ ಹಚ್ಕೊಂಡು ನಾವು ಬೆರಳಲ್ಲಿ ಇಟ್ಕೊಂಡ್ರೆ ಯಾವ ಶೇಪ್ಗೆ ಬರುತ್ತೆ ಆ ಶೇಪ್ಗೆ ಯಾವ ಶೇಪಿಗೆ ಬೇಕಾದರೂ ನಾವು ಹಾಕೋಬೋದು. ಇದು ಈಗ ರೆಡಿ ಆಗಿದೆ. ನಾವಿಲ್ಲೊಂದು ಬೇರೆ ತಟ್ಟೆಗೆ, ಸ್ವಲ್ಪ ಚಿಕ್ಕ ತಟ್ಟೆಗೆ ನಾನು ಮತ್ತೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಇದು ನೋಡಿ ರೆಡಿ ಆಗಿದೆ. ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆನೂ ಆಗಬೇಕು. ಆ ಥರ ಸ್ವಲ್ಪ ಅಂಟು ಬರಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಕೈ ಬಿಡದೆ ಇರೋ ಥರ ಹುರ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ ಆಲ್ಮೋಸ್ಟು. ಇದಿಷ್ಟೇ, ಬೇಗನೆ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ತಟ್ಟೆಗೆ ನಾನು ಕೆಳಗಡೆ ಗಸಗಸೆನ ಉದುರಿಸ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆ ಮೇಲೇನೂ ಕೂಡ ಗಸಗಸೆನ ಉದುರಿಸ್ಕೋಬೇಕು. ಗಸಗಸೆ ಇಲ್ಲ ಅಂದರೂ ಕೂಡ ನಡೆಯುತ್ತೆ, ಹಾಗೆ ಬೇಕಾದರೂ ಹಾಕೋಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ತಟ್ಕೊಂಡು ಕ್ಲೀನಾಗಿ ಗಸಗಸೆನ ಉದುರಿಸಿ ಒಂದು 1/4 ಗಂಟೆ ಬಿಟ್ಟರೆ ಸಾಕು. ಚೆನ್ನಾಗಿ ಎಲ್ಲ ಆರೋಗುತ್ತೆ. ಈಗಲೇ ನಾವು ಬಿಸಿಯಾಗಿದ್ದಾಗಲೇ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು.
ನಾನಿಲ್ಲಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಬಿಸಿಯಲ್ಲೇ ಕಟ್ ಮಾಡಿದ್ರೆ ಆಮೇಲೆ ಪೀಸಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಬೇಕಾದರೆ 1 ತಿಂಗಳ ಕಾಲನೂ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ